ನಾವು ಮಾಡ್ತಾ ಇರೋಂಥ ಕೆಲಸದಲ್ಲಿ ಪ್ರೋಸೆಸ್ ಇಂಪಾರ್ಟೆಂಟಾ, ಗೋಲ್ ಇಂಪಾರ್ಟೆಂಟಾ, ಪ್ರೋಸೆಸ್ ಮೇಲೆ ಗಮನ ಕೊಡಬೇಕಾ ಅಥವಾ ಗೋಲ್ ಮೇಲೆ ಗಮನ ಕೊಡಬೇಕಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರೋಸೆಸ್ ಅಂದರೆ ಈ ಕ್ಷಣದಲ್ಲಿ ನಾವು ಏನೇ ಮಾಡ್ತಾಯಿದ್ರು ಅದನ್ನು ನಾವು ಎಂಜಾಯ್ ಮಾಡ್ಕೊಂಡು ಮಾಡೋದು. ಗೋಲ್ ಅಂದರೆ ನಾಳೆ ಆಗಬೇಕಾಗಿರೋದನ್ನು ಈಗಲೇ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡೋದು ಮತ್ತು ಅನ್ನೆಸೆಸರಿ ಅದ್ರ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದು. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಹೇಳಿದ್ದು ಇದೇನೆ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭಾಮ ನೇ ಸಂಗೋಸ್ತ್ವ ಕರ್ಮಣಿ. ಫಲದ ಚಿಂತೆ ಬಿಡು, ನಿನ್ನ ಕರ್ಮ ಏನಿದೆ ಅದನ್ನು ಮಾಡು. ಅಂದರೆ ಔಟ್ಕಮ್ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಕೆಲಸ ಏನಿದೆ ಅದನ್ನು ಮಾಡು ಅಂತ ಹೇಳಿದ್ರು. ಸೊ ಏನಕ್ಕೆ ಅಂದರೆ ಪ್ರೋಸೆಸ್ಸು ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಜೀವನ ಇರೋದೇ ಈ ಕ್ಷಣದಲ್ಲಿ. ಸೊ ನಾವು ಏನೇ ಮಾಡಿದ್ರೂ ನಾವು ಈ ಪ್ರೋಸೆಸ್ಸಲ್ಲೇ ಮಾಡೋದಕ್ಕಾಗೋದು ಮತ್ತು ಈ ಕ್ಷಣದಲ್ಲೇ ಮಾಡೋಕ್ಕಾಗೋದು. ನಾವು ಅದನ್ನು ನಾವು ಕಂಪ್ಲೀಟಾಗಿ ನಾವು ಆ ಒಂದು ಪ್ರೋಸೆಸ್ಗೆ ಡಿವೋಟ್ ಆಗೋದನ್ನು ಕಲಿಬೇಕು. ಏನಕ್ಕೆ ಅಂದರೆ ನಾವು ಮಾಡ್ತಾ ಇರೋಂಥ ಕೆಲಸದಲ್ಲಿ ಖುಷಿ ಸಂತೋಷ ಇರೋದೇ ನಮಗೆ ಆ ಒಂದು ಕೆಲಸದಲ್ಲಿ. ಯಾಕಂದರೆ ನಾವು ನಾಳೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ನಮ್ಮ ನೆಮ್ಮದಿ ಹಾಳಾಗೋದು ಖಂಡಿತ. ನಾವು ಪ್ರೋಸೆಸ್ನ ಎಂಜಾಯ್ ಮಾಡೋದನ್ನು ಕಲಿಬೇಕು. ಇದು ಎಲ್ಲ ಒಂದು ಸಿಚುವೇಶನ್ಸ್ಗೂ ಇದು ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ನೀವು ಕೆಲಸ ಮಾಡ್ತಿದ್ರೆ ನಿಮ್ಗೆ ಒಂದಷ್ಟು ಪ್ರಾಜೆಕ್ಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನೀವು ಎಷ್ಟು ಸ್ಟ್ರಗಲ್ ಪಡ್ತೀರ ಅಂದರೆ ಅದು ಕಂಪ್ಲೀಟ್ ಆದಮೇಲೆ ಇಷ್ಟೇನಾ ಅಂತ ಅನ್ನಿಸ್ಬಿಡುತ್ತೆ. ಸೊ ನಾವು ಆ ಒಂದು ಪ್ರೋಸೆಸ್ಗೆ ನಾವು ಇನ್ವಾಲ್ವ್ಮೆಂಟಲ್ಲಿ ಮಾಡೋದನ್ನು ಕಲಿತ್ರೆ ನಾವು ಎಲ್ಲವನ್ನು ನಾವು ಎಂಜಾಯ್ ಮಾಡ್ಬೋದು. ಈವನ್ನು ನಿಮಗೆ ಆ ಒಂದು ರಿಸಲ್ಟ್ ಏನಾಗಿರುತ್ತೋ, ಸಕ್ಸಸ್ಸು ಅಥವಾ ಫೇಲ್ಯೂರು, ಅದೇನಾಗಿದ್ರೂ ನೀವು ಎಕ್ಸೆಪ್ಟ್ ಮಾಡ್ತೀರಾ. ಯಾಕಂದರೆ ನೀವು ಪ್ರೋಸೆಸ್ನ ನೀವು ಎಂಜಾಯ್ ಮಾಡಿರ್ತೀರ. ಈ ಗೋಲ್ ಅನ್ನೋದು ಯಾವಾಗಲೂ ಒಂದು ಫ್ಯೂಚರ್, ಅದೊಂದು ಐಡಿಯಾ, ಅದನ್ನು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಅದಕ್ಕೆ ಅನ್ನೆಸೆಸರಿ ನೀವು ಓವರ್ ಥಿಂಕಿಂಗ್ ಮಾಡ್ಕೊಂಡು ಟೈಮ್ನ ವೇಸ್ಟ್ ಮಾಡ್ಕೋಬಾರ್ದು. ಗೋಲು ತುಂಬ ಇಂಪಾರ್ಟೆಂಟೇ ಇಲ್ಲ ಅಂತಲ್ಲ, ಬಟ್ ಅದಕ್ಕೆ ನೀವು ಪ್ರೋಸೆಸ್ಸಲ್ಲಿ ನೀವು ಅದನ್ನು ಆ್ಯಕ್ಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಅದನ್ನು ನೀವು ಏನೋ ಒಂದು ಮಾಡಬೇಕು ಅಂತ ಹೋದಾಗ ಅದಕ್ಕೆ ಆ ಒಂದು ಪ್ರೋಸೆಸ್ಸಲ್ಲಿ ಎಂಜಾಯ್ ಮಾಡೋದಿದೆಯಲ್ಲ, ಆ ಒಂದು ಪ್ರೋಸೆಸ್ನ ನೀವು ಎಂಜಾಯ್ ಮಾಡೋದನ್ನು ಕಲಿಬೇಕು. ಆ ಸಮಯಕ್ಕೆ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ನೀವು ಎಂಜಾಯ್ ಮಾಡ್ಕೊಂಡು ಮಾಡೋದನ್ನು ಕಲಿಬೇಕು. ಇಲ್ಲಾಂದರೆ ಈ ಒಂದು ಆ್ಯಕ್ಟಿವಿಟೀಸು ನಮ್ಮನ್ನು ನಾಶ ಮಾಡುತ್ತೆ. ಸೊ ಈ ಪ್ರೋಸೆಸ್ನ ನೀವು ಎಂಜಾಯ್ ಮಾಡೋದು ಹೇಗೆ ಅಂತ ಕೇಳಿದ್ರೆ, ಒಂದು ಇದಕ್ಕೆ ಸಪ್ರೇಟು ಸೈನ್ಸು ಟೆಕ್ನಾಲಜೀಸೇ ಇದೆ. ಇದಕ್ಕೆಲ್ಲ ಸಿಂಪಲ್ ಪ್ರಾಕ್ಟೀಸ್ ಇದೆ. ಶಾಂಭವಿ ಮಹಾಮುದ್ರಾ ಕ್ರಿಯೆ ಅಂತ, ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಆನ್ಲೈನು ಅಥವಾ ಆಫ್ಲೈನ್ ಕೋರ್ಸಸ್ಸು ಅವೈಲಬಲ್ ಇರುತ್ತೆ. ಅದನ್ನೆಲ್ಲ ನೀವು ಮಾಡಿಕೊಂಡ್ರೆ ಲೈಫ್ನ ಹೇಗೆ ನೀವು ಈ ಒಂದು ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ಮೆಂಟಲ್ಲಿ ನೀವು ಎಂಜಾಯ್ ಮಾಡಿಕೊಂಡು ನೀವು ಬದುಕ್ಬೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಮತ್ತು ನೀವು ನಮ್ಮ ಜೀವನ ಯಾವಾಗಲೂ ಏನೋ ಒಂದು ಸಾಧನೆ ಮಾಡಿದ್ಮೇಲೆ ನಾವು ಖುಷಿಯಾಗಿರ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಏನೋ ಒಂದು ಸಾಧನೆ ಮಾಡಾದ್ಮೇಲೆ ನಾವು ಖುಷಿಯಾಗಿರ್ತೀವಿ ಅಂತ ಬದುಕ್ತಾ ಇರ್ತೀವಿ. ಸೊ ಆ ರೀತಿ ಬದುಕೋದಕ್ಕಿಂತ ಸೊ ಏನೇ ಮಾಡ್ತಿದ್ರು ಅದರಲ್ಲಿ ನಾವು ಖುಷಿನ ಹುಡ್ಕೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ನಮ್ಮ ಜೀವನ ಇರೋದೇ ಹಾಗೆ, ಅದನ್ನು ನಾವು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ನಾನು ಅಷ್ಟೇ ಈಗ ಈ ಯೂಟ್ಯೂಬ್ಗೆ ಒಂದಷ್ಟು ವೀಡಿಯೋಸ್ಗಳನ್ನ ನಾನು ಜನರುಗಳಿಗೆ ಈ ಒಂದು ಸ್ಪಿರಿಚುವಲ್ ಕಂಟೆಂಟ್ಸ್ನ ನಾನು ಮಾಡ್ತಾಯಿದ್ದೀನಿ. ಇದ್ರ ಉದ್ದೇಶನೂ ಅಷ್ಟೇ, ಇದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೋತಲ್ಲ. ಈ ಒಂದು ಪ್ರೋಸೆಸ್ನ ನಾನು ಎಂಜಾಯ್ ಮಾಡೋದಕ್ಕೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದೇ ಇಂಪಾರ್ಟೆಂಟು. ಯಾಕಂದರೆ ಅಲ್ಟಿಮೇಟ್ಲಿ ನನಗೆ ಅದೇ ಬೇಕಾಗಿರೋದು. ಸಕ್ಸಸ್ಸು ಫೇಲ್ಯೂರು ಅದು ನನಗೆ ಯಾವುದೇ ರೀತಿ ಮ್ಯಾಟ್ರ್ ಆಗೋದಿಲ್ಲ. ಸೊ ಸಕ್ಸಸ್ ಆದರೂ ಖುಷಿನೇ, ಫೇಲ್ಯೂರ್ ಆದ್ರೂ ನೋ ಪ್ರಾಬ್ಲಮ್. ಸೊ ಈ ರೀತಿ ಲೈಫ್ನ ಡಿಸೈನ್ ಮಾಡಿಕೊಂಡ್ರೆ ಎಲ್ಲರ ಜೀವನ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಪ್ರೋಸೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಗೋಲ್. ಇದನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಸ್ವಲ್ಪ ಇದನ್ನು ನೀವು ರಿಯಲೈಸ್ ಆದರೆ ಇದು ಇಂಥ ವಿಷಯಗಳನ್ನ ನೀವು ಕೂಡ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಮಸ್ಕಾರ.